ನೋಡಿ ಫ್ರೆಂಡ್ಸ್, ಇವತ್ತಂತೂ ಕೋಳಿ ಕೈ ಕಳೆದ ಇಬ್ರದ್ದು ಕೆಲಸ. ನೋಡಿ ಫ್ರೆಂಡ್ಸ್, ಕೋಳಿ ಕೈ ಕೊಡೋದು ಮುಟ್ಟು ತಟ್ಟೆನೇ ಎತ್ಕೊಂಬಂದಿಲ್ಲ, ಬಾಂಡ್ಲಿ ಹಾಕೊಂಡು ಒಂದೇ ಸುದ್ದಿ. ಬೆಳಗ್ಗೆ 2 ತಟ್ಟೆ ಎತ್ಕೊಂಡ್ಬಂದಿದೆ. ಇವಾಗ ಏನು ತಟ್ಟೆ ಒಬ್ರು ಅದ್ರಲ್ಲಿ ತಿನ್ನೋದು, ಒಬ್ರು ಇದ್ರಲ್ಲಿ ತಿನ್ನೋದು. ಯಾಕೆ ಫುಲ್ಲು ಅನ್ನ ಮಾಡಿ ತಪ್ಪಲೆ ಎತ್ಕೊಂಬಂದ್ಬಿಡ್ಬೇಕಾಯ್ತು. ಹಿಂಗೆ ಆದರೂ ಎತ್ಕೊಬರ್ಬೇಕಿತ್ತೈತೆ. ಫೈನಲಿ ಈ ರೀತಿ ರೆಡಿಯಾಗಿದೆ. ದೀಪು ಅಂತ ದೊಡ್ಡಸದೇನಹಳ್ಳಿಯವರು ನನ್ನ ಹಸ್ಬೆಂಡ್ ಫ್ರೆಂಡೇನೆ. ಕಬ್ಬಣ ಕೆಲಸ ಎಲ್ಲ ಮಾಡ್ತಾರೆ, ಮನೆಗಳಿಗೆಲ್ಲ ರೈಲಿಂಗ್ಸ್ ಅವರೇ ಮಾಡಿದ್ದು. ಆ್ಯಂಡ್ ಏನೇ ವರ್ಕ್ ಆದರೂ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಆ್ಯಂಡ್ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಅಫೋರ್ಡಬಲ್ ಕೂಡ ಇರುತ್ತೆ. ಇವರೇ ನಮಗೆ ಕೆಲಸ ಮಾಡಿಕೊಟ್ರು. ಎಲ್ಲ ಕೆಲಸ ಮುಗಿಸೋಷ್ಟು ಡೋರ್ ಹಾಕೋಷ್ಟಕ್ಕೆ ರಾತ್ರಿನೇ ಆಗೋಗಿತ್ತು. ಬೆಳಗ್ಗೆ ಮನೆ ಹತ್ರ ಇರೋ ಕೂಲಿಗಳಿಗೆಲ್ಲ ಮೇವು ಹಾಕ್ಬಿಟ್ಟು ಆಮೇಲೆ ತೋಟದ ಹತ್ರ ಹೋದ್ವಿ. ಸೊ ಇವಾಗ ಫೈನಲಿ ಈ ಥರ ರೆಡಿಯಾಗಿದೆ. ಡೋರೂ ಮೆಶಲ್ಲೇ ಮಾಡಿಸಿದ್ದು. ಆ್ಯಂಡ್ ಮೆಶ್ ಸಂದಿಯಲ್ಲಿ ಏನೂ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಪ್ಲಾಸ್ಟಿಕ್ PVC ಶೀಟ್ ಹಾಕಿದ್ದೀವಿ. ಆಯ್ ಚಿನ್ನರಿಗಲ್ಲ ಅಲ್ಲ, ನಾನು ಇಷ್ಟು ದೂರ ಕಷ್ಟಪಟ್ಟು ತೊಳ್ಕೊಂಡು, ನಾನು ಉಜ್ಜಿ ತೊಳ್ಕೊಂಡು ಎತ್ಕೊಬಂದ್ರು ಉಜ್ಜಿ ತೊಳ್ದಿಲ್ಲ. ಇವಾಗ ಏನು ಮಾಡಿಬಿಟ್ರಿ ನೀವು? ನೀರು ಹಾಕ್ಬಿಟ್ಟು ಅಲ್ಲಾಡಿಸ್ಬಿಟ್ರಿ ಅಷ್ಟೇ ಅಲ್ಲ. ಇವಾಗ ಇವರೇನು ಉಜ್ಜಿ ತೊಳೆದ್ಬಿಟ್ರು, ನಾನು ತೊಳೆದಿದ್ದೆ. ಅದು ನೋಡು, ಅದು ಏನು ತೊಳೆಯೋಂಗಿಲ್ಲ, ಎಲ್ಲ ಉಜ್ಜಿ ತೊಳೆದಿದ್ದೀನಿ ಬಿಡಪ್ಪ. ನೋಡಿ ಫ್ರೆಂಡ್ಸ್, ಬಂದು ಎಲ್ಲಕ್ಕೂ ವಿಡಿಯೋ ಮಾಡಿ ವಿಡಿಯೋ ಮಾಡಿ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತ ಮಾಡಬೇಡ ಬಿಡು. ಒಂದು ಸ್ವಲ್ಪ ಸರಿಯಾಗಿಡು, ಲೆವೆಲ್ಲಾಗೆ. ನೀಟಾಗಿ ಬೈಲ್ ನಾನು ಹಾಕ್ತೀನಿ, ವಿಡಿಯೋ ಮಾಡ್ಕೊಬೈಲಿ. ಬೇಸಿಗೆ ಅಂದ್ಬಿಟ್ಟು ನಾವಿನ್ನೂ ಒಟ್ಟು ಹಾಕಿಲ್ಲ. ಈ ಮಣ್ಣನ್ನೇ ಸಡ್ಲ ಮಾಡಿಬಿಡ್ತಾ ಇದ್ದೀವಿ. ಸೊ ಮಣ್ಣೆಲ್ಲ ಆರಾಮಾಗಿ ಅವು ಎಷ್ಟು ಕೆತ್ತಿದ್ದಾವೆ ನೋಡಿ, ಅವು ಕಾಲು ಗುರುತುಗಳು ಕೆತ್ಕಿ ಗೂದು ಮಾಡ್ಕೊಂಡು ಅಲ್ಲೇ ಕುತ್ಕೋತಾವೆ. ಬಂದ 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 ಕೋಳಿ ರಾಮಣ್ಣ, ನಮ್ಮ ಕೋಳಿ ರಾಮಣ್ಣ. ರಾಮಣ್ಣ ಯಾಕಿನ್ನ ಬರಲಿಲ್ಲ ಅನ್ಕೋತಿದ್ದ, ಅಷ್ಟೊತ್ತಿಗೆ ಬಂದ್ಬಿಟ್ರಿ. ಒಂದು 2 3 ಅದನ್ನ ಹಿಡ್ಕೊಳ್ಳಿ ರವಿ, ಕಳಿಸಿ ಅದನ್ನ. ಅವ್ನು ನೋಡಿ ಹೆಂಗೆ ನೋಡ್ತಾವನೆ. 95 8 9 10. ಅದು ನಾನು ಆ ದೇವರು ಕೂಡ ವಿಡಿಯೋ ಕಾಲ್ ಎಲ್ಲಿಗೆ ಬರ್ತಾ ಇದ್ದೀನಿ ನೀನು ಕಳ್ಳಂತರ? ಬಾಯಿ ಹಾಕ್ಲಿ. ನಾವು ಚಿಕ್ಕ ಮರಿಗಳು, ಬಾಯಿ ಹಾಕ್ತೀಯ ನೀನು? ಹಾಂ, ಅದಕ್ಕಷ್ಟು ಕೆಟ್ಟ ಬುದ್ಧಿ ಇಲ್ಲ ರವಿ. ನೋಡಿ ರವಿ ಹೆಂಗೆ ಒಳ್ಳೆ ಮಗು ಥರ ಮಲ್ಕೋತಾವನೆ. ನೀನು ಮುಸುಡಿ ತೋರ್ಸಪ್ಪ ಸ್ವಲ್ಪ. ಅಮಾಯಕ ಇವನು. ಹಿಂಗೆ ಮಲ್ಕೊಬಿಟ್ಟು ತಣ್ಣಗೈತೆ. ಯಾರಾದರೂ ಹಿಂಗೆ ಕೋಳಿ ಮರಿ ಬಿಟ್ಕೊಬಿಟ್ಟು ನಾಯಿ ಮರಿ ಒಳಗಡೆ ಸೇರಿಸ್ಕೋತಾರಾ? ಹಾಂ, ನಿಮ್ಗೇನು ಅನಿಸುತ್ತೆ ಚಿನ್ನು? ನಿಮ್ಗೇನು ಅನಿಸುತ್ತೆ? ಹಾಂ, ನಾವಿವಾಗ ಇವನ್ನ ಬಿಟ್ಬಿಟ್ಟು ಹೋದರೆ ಇವನೇನು ಮಾಡಲ್ಲ ಅನಿಸುತ್ತಾ? ಏನು ಮಾಡಲ್ಲ, ಹಿಂಗೆ ಬಿದ್ದಿರ್ತಾನೆ. ಒಟ್ಟಿನಲ್ಲಿ ಆಟ ಆಡಿಸ್ಬಿಡ್ತಾನೆ ಎಲ್ಲರನ್ನೂ, ಒಂದು ಕಡೆಯಿಂದ ಒಂದು ಕಡೆಗೆ ಆ ಓಡೋಯ್ತಾ ಇದ್ರೆ. ಎದ್ನಡಿ. ಸ್ವಲ್ಪ ಬೇವಿನ ಸೊಪ್ಪು ಕಿತ್ಬಿಟ್ಟು ಈ ರೀತಿ ತಗ್ಲಾಕಿದ್ದೀವಿ. ಎಲ್ಲ ಹೋಗಿ ಅಲ್ಲಿ ಕಿತ್ಕೊಂಡು ತಿಂತವೆ. ಇವಾಗ ಸೊರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಲಿ ಅಂತ. ಹಾಂ, ಇವ್ರು ನೋಡಿ ಫೈಟಿಂಗು. ಅಯ್ಯೋ 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 ಅಯ್ಯೋ, ಇವನು ಪಾಪ ನೀರಿಗೆ ಬಿದ್ದೋಗ್ಬಿಟ್ಟ. ಸೊ ಗಾಬರಿ ಆಗ್ಬಿಟ್ಟವನೆ ಜಾಸ್ತಿ. ಬಟ್ ಒಂದು ವಿಷಯ ಏನು ಗೊತ್ತಾ, ಇವು ನೀರಿಗೆ ಬಿದ್ದರೆ ತಕ್ಷಣ ಇವು ನೀರಿಗೆ ಬಿದ್ದೋಗ್ಬಿಟ್ರೆ ಆಚೆ ಬರೋಕ್ಕೆ ಸ್ವಲ್ಪ
ಒದ್ದಾಡ್ಬಿಡ್ತವೆ, ಆಮೇಲೆ ಸುಮ್ಮನೆ ನಿಂತ್ಕೊಬಿಡ್ತವೆ. ಇದರಿಂದ ನಾವೇನು ಕಲ್ತ್ಕೊಳ್ಳೋದು ಅಂದರೆ, ಏನೋ ಪ್ರಾಬ್ಲಮ್ ಬಂದಿತ್ತು ಅಷ್ಟೇ, ಜಾಸ್ತಿ ವಿಚಲಿತ ಆಗಬಾರ್ದು. ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡಿಬಿಟ್ಟು ಆಮೇಲೆ ಆ ಪ್ರಾಬ್ಲಮಿಂದ ಆಚೆ ಬರಬೇಕು ಅಂತ ಗೊತ್ತಾಯಿತು. ಇವನು ಆಚೆ ಕಡೆ ಕಾಯ್ಕೊಳ್ಳೋನಲ್ಲ, ಸ್ವತಃ ಒಳಗಡೆ ಬಂದು ಕೂತ್ಕೊಂಡು ಇವುಗಳ ಜೊತೆನೇ ಉಣ್ಕೊಂಡು ತಿಂದ್ಕೊಂಡು ಕಾಯೋನು. ಆ್ಯಕ್ಚುಲಿ ಇವನಿಗೇನೋ ಆ ಫುಡ್ ಅಂದರೆ ಇಷ್ಟ. ಮೆಕ್ಕೆಜೋಳ ಹೆಂಗೆ ತಿಂತಾನೆ ಅಂದರೆ, ಅಲ್ಲ ಇವನಿಗೂ ಆ ಫುಡ್ ಅಂದರೆ ಇಷ್ಟ. ಅದನ್ನು ಹಂಗೆ ನೆಕ್ಕೋತಾನೆ ಬೇಕಾದ್ರೆ ಬಿಟ್ಟರೆ, ಅದಕ್ಕೆ ಕಾಯ್ಕೊಂಡವನೇ ಯಾವ ಗ್ಯಾಪಲ್ಲಿ ಹೋಗಲಿ ಇವರಿಬ್ಬರು ಆಚೆ ಹೋದ್ಮೇಲೆ ಅಂತ. ಸ್ವಾಮಿಗಳೇ ಬರ್ರಿ ಆಚೆ, ಬರ್ರಿ 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 ಬನ್ನಿ, ಬರೋ ಬಾ, ನಾವು ಹೋಯ್ತಿದ್ದೀವಿ ಬಾ. ಆಂಟಿ ಏನಾದ್ರು ಆಗಲಿ ಗಾಡೀಲಿ ಸರಿಯಾಗಿ ಕುತ್ಕೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ, ಒಂದು ಮೂಸಂಬಿ ಹಣ್ಣು ಬಿಡಿಸಿ ತಿನ್ಬೇಕು ಇವತ್ತು ಅಷ್ಟೇ. ಶುಕ್ರವಾರ ಸಂತೆ ನಮ್ಮ ಮರಳೋಡಿಗೆ 4 ವಾತಾವರಣ ಹಾಕ್ಕೊಂಡು ಹೋಯ್ತಾ ಇದ್ದಾರೆ. ಯಾರು ತಗೊಂಡು ಅಜ್ಜಿ ನೀನೆಲ್ಲ ಎತ್ಕೋತೀಯ, ಅವ್ರಿಗೆ ಜಾಗ ಇಲ್ಲ.